ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಕೇಶನ್ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ನಿಮ್ಗೆ ಒಂದು ಒಳ್ಳೆ ರೆಸಿಪಿನ ಸಂಡೇ ಟೈಮಿಗೆ ಮಾಡಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಆ ಶೈಲಿಯಲ್ಲಿ ಒಂದು ಚಿಕನ್ ಚಾಪ್ಸ್ ನ ಮಾಡೋದನ್ನ ಹೇಳ್ತಾ ಇದ್ದೀನಿ ನಿಮ್ಗೆ. ನಾಟಿ ಸ್ಟೈಲ್ ಊಟದಲ್ಲಿರೋ ನಾಟಿ ಸ್ಟೈಲ್ ಚಿಕನ್ ಚಾಪ್ಸ್ ನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಗೆ. ಇದಕ್ಕೆ ಬೇಕಾಗಿರೋಂಥದ್ದು ಚಿಕನ್ ನೀವು 1 kg 1/2 kg ಎಷ್ಟಾದ್ರೂ ತಗೋಬಹುದು. ನಂದಿಲ್ಲಿ 3/4 kg ಅಷ್ಟು ತಗೊಂಡಿದ್ದೀನಿ ನಾನು. ಆಲ್ಮೋಸ್ಟ್ ಒಂದು 1/2 kg ಅಷ್ಟು ತಗೊಂಡ್ರೆ ಇಷ್ಟು ಮಸಾಲೆ ಸಾಕಾಗುತ್ತೆ. ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಸ್ವಲ್ಪ ಕಟ್ ಮಾಡ್ಕೊಂಡಿರೋ ತೆಳ್ಳಿಗೆ ಸ್ವಲ್ಪ ಸ್ಲೈಸ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ, ಸ್ವಲ್ಪ ಪೆಪ್ಪರ್ ಅಂದ್ರೆ ಕಾಳು ಮೆಣಸು, ಟೊಮ್ಯಾಟೊ, ಮತ್ತೆ ಕಾಯಿ ಸ್ವಲ್ಪ ನೀವು ತುರ್ದಾದ್ರೂ ಇಟ್ಕೋಬಹುದು ಅಥವಾ ಈ ತರ ಸಣ್ಣಗೆ ಹೆಚ್ಚಾದ್ರೂ ಇಟ್ಕೋಬಹುದು. ಆಮೇಲೆ ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಪುದೀನ ಮತ್ತೆ ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬೆಳ್ಳುಳ್ಳಿನ ಸಪರೇಟ್ ಆಗಿ ಹಾಕೋತೀನಿ ಅಂದ್ರೆ ಹಾಕೋಬಹುದು, ಬಟ್ ನನ್ನ ಹತ್ರ ನಾನೀಗ ಸ್ವಲ್ಪ ನನಗೆ ಅರ್ಜೆಂಟ್ ಇರೋದ್ರಿಂದ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಯೂಸ್ ಮಾಡಿದೀನಿ. ನಾನು ಯೂಸ್ ಮಾಡ್ತಿರೋಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಸ್ತಿಕ್ ಅಂತ. ಒಂದು ಪ್ಯಾನ್ ಇಟ್ಕೊಳ್ಳಿ. ಫಸ್ಟ್ ಚೆನ್ನಾಗಿ ಪ್ಯಾನ್ ಕಾಯಬೇಕು. ಆಯ್ತಾ? ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೋಬೇಕು. ಇದನ್ನ ಸ್ವಲ್ಪ ಹಾಗೆ ಬಡಸ್ತಾ ಚೆನ್ನಾಗಿ ಫ್ರೈ ಮಾಡಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಅಂದ್ರೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ಹಸಿ ಇದ್ರೆ ಅದೇ ತರ ಸ್ಮೆಲ್ ಬರುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಈ ತರ ಫ್ರೈ ಆದ್ಮೇಲೆ ಅದಕ್ಕೆ ತೊಳೆದು ಇಟ್ಕೊಂಡಿರುವಂತ ಚಿಕನ್ ನ ಹಾಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪೂರ್ತಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬಿಡಿ. ಸ್ವಲ್ಪ ಫ್ರೈ ಆಗೋಷ್ಟು ಅಂದ್ರೆ ಚಿಕನ್ ಚೆನ್ನಾಗಿ ಸ್ವಲ್ಪ ಉಪ್ಪು ಹಿಡಿಬೇಕು, ಅವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಉಪ್ಪು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತೆ ನೀವು ನೆಕ್ಸ್ಟ್ ಮಸಾಲಾ ರುಬ್ಬಿ ಹಾಕ್ತಿರಲ್ಲ ಅವಾಗ ರಿಮೈನಿಂಗ್ ಉಪ್ಪು ಹಾಕಿದ್ರೆ ಪರ್ಫೆಕ್ಟ್ ಆಗಿರೋ ಟೇಸ್ಟ್ ಬರುತ್ತೆ ನಿಮಗೆ. ಇದನ್ನ ಇಷ್ಟ ಆದ್ಮೇಲೆ ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಡೋಣ. ಅಷ್ಟರೊಳಗೆ ನಾವು ಮಸಾಲೆ ರುಬ್ಕೊಂಡು ಬರೋಣ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕೋಬೇಕು. ಹಾಗೆ ಸ್ವಲ್ಪ ಹೆಚ್ಚಿರುವಂತ ಕಾಯಿ, ನೀವು ಕಾಯಿ ತುರಿ ಇತ್ತು ಅಂದ್ರೆ ನೀವು ಕಾಯಿ ತುರಿ ಆದ್ರೂ ಹಾಕೋಬಹುದು. ಕಾಯಿ ಸದ್ಯಕ್ಕೆ ಮನೇಲಿ ಇಲ್ಲ ಅಥವಾ ಕೊಬ್ಬರಿ ಇದೆ ಅಂದ್ರೆ ಕೊಬ್ಬರಿನ ಯೂಸ್ ಮಾಡ್ಕೋಬಹುದು. ಸ್ವಲ್ಪ ಟೇಸ್ಟ್ ಚೇಂಜ್ ಬರುತ್ತೆ ಅಷ್ಟೇ, ಅದರ್ವೈಸ್ ರಿಮೈನಿಂಗ್ ಎಲ್ಲಾನು ಚೆನ್ನಾಗೇ ಇರುತ್ತೆ. ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ, ಇದು ಖಾರ ಇದೆ. ಸೊ ನಿಮ್ಗೆ ಎಷ್ಟು ಸ್ಪೈಸಿಯಾಗಿ ಬೇಕು ಅಂದ್ರೆ ಸ್ಪೈಸಿ ತಗೊಳ್ಳಿ, ಇಲ್ಲ ಇಷ್ಟೇ ಸಾಕು ಅಂದ್ರೆ ಅಷ್ಟಾದ್ರೂ ತಗೋಬಹುದು. ಹಾಗೆ ಸ್ವಲ್ಪ ಈರುಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕು. ಸೊ ಈ ತರ ಆಗಿದೆ. ಇದಕ್ಕೆ ನಾವ್ ಹೆಚ್ಚಿಟ್ಕೊಂಡಿರೋಂತ ಸೊಪ್ಪನ್ನ ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಸೊ ಅದಕ್ಕೆ ಇನ್ನು ಸ್ವಲ್ಪ ನೀರನ್ನ ಹಾಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಂಡ್ ಬರೋಣ. ಸೊ ನೋಡಿ, ಚಿಕನ್ ನಿಮ್ಗೆ ಈ ತರ ಅಂದ್ರೆ ಪೂರ್ತಿನೂ ಬೇಯಿಸಬಾರ್ದು, ಆ ಕಡೆ ಅರ್ಧ ಬರ್ಧನೂ ಆಗ್ಬಾರ್ದು. ಸೊ ಮೀಡಿಯಂ ಆಗಿ ಅಂದ್ರೆ ಚಿಕನ್ ಇಲ್ಲಿರೋ ನೀರೆಲ್ಲ ಈ ತರ ಬಿಟ್ಕೊಂಡಿರುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸಿದಾದ್ಮೇಲೆ ನಾವೇನ್ ಮಿಕ್ಸಿ ಮಾಡ್ಕೊಂಡಿರ್ತೀರಲ್ವಾ, ಅಂದ್ರೆ ಇದನ್ನ ಪೂರ್ತಿ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿಯಾಗಿರ್ಬೇಕು, ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಮಗೆ. ಸೊ ಈ ತರ ರುಬ್ಕೊಂಡಿರೋದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಚಪಾತಿ ಹಾಗೆ ನಿಮ್ಗೆ ರೋಟಿ ಮತ್ತೆ ಪರೋಟ ಅದಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಹದ ಬೇಕೋ ಆ ತರ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಗಟ್ಟಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ನೀರನ್ನ ಕಡಿಮೆ ಮಾಡಿ, ಮಿಕ್ಸಿ ಮಾಡುವಾಗೇನೆ ಸ್ವಲ್ಪ ನೀರ್ ಕಡಿಮೆ ಹಾಕೊಳ್ಳಿ. ನನ್ಗೆ ಆಕ್ಚುಲಿ ಇಲ್ಲಿ
ಬಿರಿಯಾನಿ ರೈಸಿಗೆ ಬೇಕಾಗಿರೋದ್ರಿಂದ ನಾನು ಇಷ್ಟು ತೆಳು ಮಾಡ್ಕೊಂಡಿದ್ದೀನಿ. ನೀವು ಚಪಾತಿ ರೋಟಿ ಅಥವಾ ಪರೋಟಕ್ಕೆ ಏನಾದ್ರು ಯೂಸ್ ಮಾಡ್ತೀನಿ ಅಂತಂದ್ರೆ ಇದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಸೊ ಇದನ್ನ ಈಗ ಬೇಯೋದಕ್ಕೆ ಬಿಡೋಣ. ಹಾಗೆ ಇದಕ್ಕೆ ಸ್ವಲ್ಪ ಚಿಕನ್ ಉಪ್ಪು ಹಾಕಿದ್ವಲ್ವಾ, ಕಡಿಮೆ ಹಾಕಿದ್ವಲ್ಲ. ಸೊ ಹೀಗಾಗಿ ಮತ್ತೆ ಈ ಕರಿಗೆ ಸಾಕಾಗುವಷ್ಟು ಉಪ್ಪನ್ನ ಆಡ್ ಮಾಡ್ಕೋಬೇಕು. ಇದನ್ನ ಈಗ ಬೇಯೋದಕ್ಕೆ ಬಿಟ್ಬಿಡೋಣ. ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊನ ಆಡ್ ಮಾಡ್ಕೋಬೇಕು. ಟೊಮೆಟೊ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ಬಟ್ ನಾನು ಬರೀ ಹಸಿಮೆಣಸಿನಕಾಯಿ ಯೂಸ್ ಮಾಡಿರ್ತೀನಿ ಅಲ್ವಾ, ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಟೊಮೆಟೊನ ಆಡ್ ಮಾಡ್ತೀನಿ. ಟೊಮೆಟೊ ಆಡ್ ಮಾಡಿದ್ರೆ ಆಕ್ಚುಲಿ ಚೆನ್ನಾಗೇ ಇರುತ್ತೆ. ಇನ್ನು ನೀವು ಟೊಮೆಟೊ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಅದನ್ನ. ಈ ತರ ಮಧ್ಯ ನೀಟಾಗಿ ಕೈ ಬಿಡದೆ ರೀತಿ ಕೈ ನಡೆಸ್ತಾ ಇರ್ಬೇಕು. ನೋಡಿ ಚಿಕನ್ ಎಲ್ಲ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಒಂದೇ ತರ ಚಿಕನ್ ರೆಸಿಪಿ ಮಾಡಿ ನಿಮ್ಗೆ ಬೋರ್ ಆದಾಗ ಈ ತರ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿರುತ್ತೆ. ಈಗ ಪರ್ಫೆಕ್ಟ್ ಆಗಿರೋ ಚಿಕನ್ ಚಾಪ್ಸ್ ರೆಡಿಯಾಗಿದೆ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಡುಗೆ ಮಾಡುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆನ ಸೂಪರಾಗಿರುತ್ತೆ.